ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬನ್ನಿ ಕರಿಗಡುಬು ಕರ್ಜಿಕಾಯಿ ಅಲ್ಲ, ಕರ್ಜಿಕಾಯಿ ಅಂದರೆ ಕೊಬ್ಬರಿದು. ಇದು ಕರಿಗಡುಬು ಹೂರಣದ್ದು, ಬೇಳೆಯಿಂದ ಹೂರಣ ಮಾಡಿಕೊಂಡು ಮಾಡುವಂಥ ಒಂದು ಕರಿಗಡುಬು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಚಿಟಿಕೆ ಉಪ್ಪಿದೆ ನೋಡಿ, ಇದು ಮೈದಾ. ಒಂದು ಮುಕ್ಕಾಲು ಬೌಲಷ್ಟು ಮೈದಾ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಇಲ್ಲೇ ಇದೆ ನೋಡಿ ಚಿಟಿಕೆ ಉಪ್ಪನ್ನು ಹಾಕಿ ಅದಕ್ಕೆ ಉಗುರ ಬೆಚ್ಚಗೆ ನೀರು, ಅಂದರೆ ತಣ್ಣ ನೀರು ಹಾಕ್ಕೋಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ಕಲಸಿಟ್ಕೊಬೇಕಾಗತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆನ ಹೀಗೆ ಸವರ್ಬಿಟ್ಟು ಒಂದು 10 ನಿಮಿಷ ಹೀಗೆ ಇಟ್ಕೊಳ್ಳೋಣ, ಆಯಿತಾ? 10 ನಿಮಿಷ ಆದಮೇಲೆ ಇದನ್ನು ಹೂರಣ ಎಲೆ ಉಟ್ಕೊಂಡ್ಬಿಟ್ಟು ಹೂರಣ ಹಾಕಿ ಕರೆದ್ಬಿಟ್ರೆ ಕರಿಗಡುಬು ರೆಡಿ. ನೋಡಿ, ತಟ್ಟೆನಲ್ಲಿ ಏನು ಹಿಟ್ಟು ಉಳಿಬಾರ್ದು, ಆ ಥರ ಕಲಸಿ ಎಣ್ಣೆಯನ್ನು ಸವರ್ಬಿಟ್ಟು ಇಟ್ಕೊಳ್ಬೇಕಾಗುತ್ತೆ. ಓಕೆ, ಹೀಗೆ ಹೂರಣ ರೆಡಿಯಾಗಿದೆ ನೋಡಿ. ಇದು 1 ಕಪ್ ಬೇಳೆಗೆ ಅರ್ಧ ಕಪ್ ಬೆಲ್ಲ ಹಾಕಿಬಿಟ್ಟು ಮಾಡ್ಕೊಂಡಿರೋ ಹೂರಣ ಆಗಿರುತ್ತೆ. ಬೇಳೆ ಬೇಯಿಸ್ಕೊಂಡು ಬೆಲ್ಲ ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ ಮಿಕ್ಸಿಯಲ್ಲಿ ಅಥವಾ ಕಲ್ಲಲ್ಲಿ ರುಬ್ಬಿಟ್ಕೊಂಡಿರೋದು ಇದು ಸ್ವಲ್ಪ ಬಿಸಿ ಬಿಸಿಯಾಗಿದೆ. ಇದನ್ನು ಎಲೆ ಉದ್ಕೊಂಡು ಅದರಲ್ಲಿ ತುಂಬಿ ಕರ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ಕರಿಗಡುಬಿನ ಎಲೆ ಉದ್ಕೊಂಡಿದ್ದಾಗಿದೆ. ಈಗ ಈ ಹೂರಣ ಸ್ವಲ್ಪ ಆರಿದೆ, ಇದನ್ನು ಹೀಗೆ ಕೈಯಲ್ಲಿ ತಕ್ಕೊಂಡು ಈ ಥರ ಹೀಗೆ ಮಾಡ್ಕೊಂಬಿಟ್ಟು ಇದ್ರ ಮಧ್ಯೆ ಹೀಗೆ ಇಟ್ಬಿಟ್ಟು ಸ್ವಲ್ಪ ಹಾಲು ಹಚ್ಕೊಳ್ಬೇಕಾಗುತ್ತೆ ನೋಡಿ. ಇದಕ್ಕೆ ಈ ಥರ ಹಾಲನ್ನು ಹಚ್ಕೊಂಡು ನೋಡಿ, ಈ ಥರ ಹಾಲು ಹಚ್ಕೊಂಡು ಇದನ್ನು ಹೀಗೆ ಮಡ್ಚ್ಕೋಬೇಕು. ಆವಾಗ ಅದು ಕರಿಗಡುಬಿನ ಶೇಪ್ ಆಗುತ್ತೆ ನೋಡಿ. ಈ ಥರ ಎಲ್ಲವನ್ನೂ ತುಂಬಿಟ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಹೂರಣ ತುಂಬಿದ್ದಾಗಿದೆ ನೋಡಿ, ನೀಟಾಗಿ ತುಂಬಿದ್ದಾಗಿದೆ. ಇವಾಗ ಇದನ್ನ ಕರಿಬೇಕಾಗುತ್ತೆ. ಈ ಹೂರಣದ ಕಡುಬಿದೆ ಅಲ್ವಾ, ಇದಕ್ಕೆ ಕರಿಗಡುಬು ಅಂತ ಕರೀತಾರೆ ನಮ್ಮ ಕಡೆ. ಇದನ್ನು ಇದರಲ್ಲಿ ಬೆಲ್ಲ ಮತ್ತು ಕಾಯಿಯನ್ನು ಹಾಕಿ ತುಂಬೋದ್ರಿಂದ ಕರ್ಜಿಕಾಯಿ ಅಂತ ಕರೀತಾರೆ, ಸಕ್ಕರೆ ಅಥವಾ ಬೆಲ್ಲ ಹಾಕಿ. ಅಂದರೆ ಈಗ ನಾವು ಮಾಡ್ತಾ ಇರೋದು ಹೂರಣದ ಕರಿಗಡುಬು. ಇವಾಗ ಕರ್ಕೊಂಡು ಬರೋಣ ಬನ್ನಿ. ಎಣ್ಣೆ ಇಟ್ಬಿಟ್ಟು ಇವಾಗ ಎಣ್ಣೆ ಕಾದಿದೆ, ಹಾಕೊಳ್ಳೋಣ ಬನ್ನಿ ಕರಿಗಡುಬನ್ನು. ಸ್ವಲ್ಪ ಕೆಂಪು ಬೇಯಬೇಕಾಗುತ್ತೆ. ಈ ಥರ ಆಗಬೇಕು ನೋಡಿ, ಅದು ಕಲರ್ ಚೆನ್ನಾಗಿ ಬೆಂದಿದೆ. ಈಗ ತಕ್ಕೊಳ್ಳೋಣ. ಕರಿಗಡುಬು ರೆಡಿ ನೋಡಿ. ನಮ್ಮ ಕರಿಗಡುಬು ಜ್ಯೇಷ್ಠಾದೇವಿಗೆ ನೈವೇದ್ಯಕ್ಕೆ ರೆಡಿಯಾಗಿದೆ. ಮತ್ತು ಪುಳಿಯೋಗರೆ ಮತ್ತು ಕರಿಗಡುಬು ನಮ್ಮ ಜ್ಯೇಷ್ಠಾದೇವಿಗೆ ರೆಡಿಯಾಗಿದೆ ನೈವೇದ್ಯಕ್ಕೆ. ಇವತ್ತು ನಾನು ಶುಕ್ರವಾರ ಅಲ್ವಾ, ಅದಕ್ಕೋಸ್ಕರ ಜ್ಯೇಷ್ಠಾದೇವಿ ವ್ರತ ಮಾಡಿದ್ದೀನಿ. ಇಲ್ಲಿ ಕರಿಗಡುಬು, ಆ ತಾಯಿಗೆ ಪ್ರಿಯವಾದ ಕರಿಗಡುಬು ಮತ್ತು ಪುಳಿಯೋಗರೆ. ಮನದೇವರನ್ನ ಪೂಜೆ ಮಾಡಿಕೊಂಡು ಜ್ಯೇಷ್ಠಾದೇವಿಯ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಜ್ಯೇಷ್ಠಾದೇವಿಗೆ ನೈವೇದ್ಯ ಪುಳಿಯೋಗರೆ, ಕರಿಗಡುಬು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಒಂದ್ಸಾರಿ ಜ್ಯೇಷ್ಠಾದೇವಿಯ ವ್ರತವನ್ನು. ಇನ್ನೇನು ಶ್ರಾವಣ ಮಾಸ ಬರುತ್ತಲ್ವ, ಅಷ್ಟರೊಳಗೇ ಒಂದು ಶುಕ್ರವಾರ ಮಾಡ್ಕೊಳ್ಳಿ. ಈ ಜ್ಯೇಷ್ಠಾದೇವಿ ವ್ರತ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಜೀವನದಲ್ಲಿ. ಕಷ್ಟ ನಷ್ಟಗಳನ್ನೆಲ್ಲ ಹೋಗಲಾಡಿಸಿ ಸುಖ ಶಾಂತಿ ತಂದು ಕೊಡುವ ಶ್ರೀ ಮಹಾಲಕ್ಷ್ಮಿಯ ವ್ರತವನ್ನು ತಕ್ಷಣವೇ ಈ ತಾಯಿಯನ್ನು, ಜ್ಯೇಷ್ಠಾದೇವಿಯನ್ನು ವಿಸರ್ಜನೆ ಮಾಡಿದ ತಕ್ಷಣವೇ ಹಾಗೆಯೇ ಲಕ್ಷ್ಮಿಯ ವ್ರತವನ್ನು, ಅಂದರೆ ವೈಭವ ಲಕ್ಷ್ಮಿ ಯಾವುದಾದ್ರೂ ಒಂದು ವ್ರತವನ್ನು ಒಂದು 5 ವಾರ 3 ವಾರ ಎಷ್ಟು ವಾರ ಆಗುತ್ತೋ ಅಷ್ಟು ವಾರ ವ್ರತವನ್ನು ಕೈಗೊಳ್ಳಿ. ಹಾಗೆಯೇ ಶ್ರಾವಣ ಮಾಸ ಬರುತ್ತಲ್ವ, ಹಾಗೆ ಎಲ್ಲ ದೇವಿ ವ್ರತಗಳನ್ನು ಮಾಡೋದಕ್ಕಾಗುತ್ತೆ. ವರಮಹಾಲಕ್ಷ್ಮಿ ವ್ರತ ಆ ಥರ ಎಲ್ಲ ಬರುತ್ತಲ್ವ, ಆ ವ್ರತಗಳು ಬರೋದಕ್ಕಿಂತ ಮೊದಲೇ ಈ
ಜ್ಯೇಷ್ಠಾದೇವಿ ವ್ರತವನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಯಾವುದೇ ದೇವಿ ವ್ರತಕ್ಕಾದರೂ ಈ ತುಪ್ಪದ ದೀಪವನ್ನು ಹಚ್ತಾನೆ ಇರಿ, ಓಕೆನಾ. ಪ್ರತಿ ಶುಕ್ರವಾರ ವ್ರತವನ್ನು ಮಾಡಿ ಅಥವಾ ಮಾಡದೆ ಇರಿ, ಅಥವಾ ನಿಮ್ಮ ಮನಸ್ಸಿಗೆ ಮಹಾಲಕ್ಷ್ಮೀ ನಮಃ ಅಂತ ಈ ತುಪ್ಪದ ದೀಪವನ್ನು ಹಚ್ತಾ ಬನ್ನಿ. ಆಗ ತುಪ್ಪದ ದೀಪ ಯಾವ ವ್ರತ ಮಾಡಿದರೂ ಕೂಡ ತುಪ್ಪದ ದೀಪ ಹಚ್ಚಲೇಬೇಕಾಗುತ್ತದೆ. ಈ ವ್ರತ ಮಾಡಲು ಸಾಧ್ಯವಿಲ್ಲ ಅನ್ನೋರು ಕೇವಲ ತುಪ್ಪದ ದೀಪವನ್ನಾದರೂ ಹಚ್ಚಿಕೊಳ್ಳಿ. ಈ ಒಂದು ಕರಿಗಡುಬು ಮತ್ತು ಈ ದೇವಿ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದವರು ಲೈಕ್ ಶೇರ್ ಮಾಡಿ. ಓಕೆ, ಬಾಯ್.